ಕೊಡೇಕಲ್ ಗ್ರಾಮದ ಬಾಲಕಿ ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಡೇಕಲ್ನಲ್ಲಿ ಪೊಲೀಸರ ವಾಹನವನ್ನು ತಡೆದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಕೊಡೇಕಲ್ ಗ್ರಾಮದ ಬಾಲಕಿ ಸೌಜನ್ಯ ಸಾವು ಪ್ರಕರಣ ಹೆತ್ತವರ ನೋವಿನ ಸಂಕಟ ರಸ್ತೆಯಲ್ಲಿ ಕಾಣುತ್ತಿದೆ. ಕೊಡೇಕಲ್ನಲ್ಲಿ ಪೊಲೀಸರ ವಾಹನ ತಡೆದು ಗ್ರಾಮಸ್ಥರ ಹೋರಾಟಗಳು, ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮ ಅದು. ಪಾಪ 17-18 ವರ್ಷ ಅನ್ಸುತ್ತೆ. ಎಫ್ಐಆರ್ ಮಾಡಿಕೊಳ್ಳದ್ದಕ್ಕೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಿಡಿ. ಮೃತ ಸೌಜನ್ಯ ಪೋಷಕರು ಹಾಗೂ ಕೊಡೇಕಲ್ ಗ್ರಾಮಸ್ಥರ ಆಕ್ರೋಶ ವ್ಯಕ್ತವಾಗಿದೆ. ಇಂದು ಗೋಗಿ ಗ್ರಾಮದ ಕಾಲುವೆಯಲ್ಲಿ ಸೌಜನ್ಯಾಳ ಶವ ಪತ್ತೆಯಾಗಿತ್ತು. ಆದರೆ ತಡವಾಗಿ ನಿನ್ನೆ ಕೊಡೇಕಲ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ಕೇಸ್ ದಾಖಲಾಗಿದೆ. ಆದರೆ ಎಫ್ಐಆರ್ ಮಾಡ್ಕೊಂಡಿಲ್ಲ ಪುಣ್ಯಾತ್ಮರು ಪೊಲೀಸ್ನವರು. ಪೊಲೀಸ್ ವಾಹನ ತಡೆದು ಹೋರಾಟ, ಗ್ರಾಮಸ್ಥರ ಆಕ್ರೋಶ. ಕೊಡೇಕಲ್ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರ ಮಗಳಾಗಿದ್ದ ಸೌಜನ್ಯ ಹೆಣ್ಣು ಮಗಳೊಬ್ಬಳು ಮನೆಯಲ್ಲಿ ಕಾಣುತ್ತಿಲ್ಲ ಎನ್ನುವಾಗ ಗಾಬರಿಗೊಂಡ ಕುಟುಂಬಸ್ಥರು ಅಲ್ಲಿನ ಸ್ಥಳೀಯ ಠಾಣೆಗೆ ಹೋಗಬೇಕೆ ಹೊರತಾಗಿ ಪೋಸ್ಟ್ ಆಫೀಸಿಗಲ್ಲ. ಪಾಪ ಈ ಕುಟುಂಬಸ್ಥರು ಅಲ್ಲಿ ಠಾಣೆಗೆ ಹೋಗಿದ್ರು. ಖಾಕಿ ತೊಟ್ಟ ಪೊಲೀಸರ ಜೊತೆ ಅಂಗಲಾಚಿ ಬೇಡ್ಕೊಂಡ್ರು. ಡೈಲಿ ಮನೆಗೆ ಬರ್ತಿದ್ದ ಹೆಣ್ಣು ಮಗಳು ಇವತ್ತು ಬಂದಿಲ್ಲ, ಏನಾಗಿದ್ದಾಳೋ ಗೊತ್ತಿಲ್ಲ, ಹುಡುಕೋ ಕೆಲಸ ಆಗಬೇಕಲ್ಲ, ನಿಮ್ಮನ್ನು ಸರ್ಕಾರ ನೇಮಕ ಮಾಡಿರೋದೇ ನ್ಯಾಯ ಕೊಡಿಸೋದಕ್ಕಲ್ವಾ, ನನ್ನ ಮಗಳು ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದಾಳೆ, ಎಫ್ಐಆರ್ ಮಾಡಿಸ್ಕೊಳ್ರೆ ಮಾಡ್ರಯ್ಯ ಅಂತ ಹೇಳಿ ಗೋಗರದ್ ಕೇಳವ್ರೆ. ಪುಣ್ಯಾತ್ಮರು ಒಬ್ರು ಸಿದ್ರಿಲ್ಲ, ಅದಕ್ಕೆ ಒಬ್ರು ಸಿದ್ರಿಲ್ಲ. ಎಲ್ಲರೂ ಟೆನ್ಷನ್ನಲ್ಲಿ ಕೂತಿದ್ರಂತೆ ಪೊಲೀಸ್ನವರು. ಏನ್ ಟೆನ್ಷನೋ ಏನೋ. ಗ್ರಾಮಸ್ಥರ ಮಗಳೊಬ್ಬಳು ಕಾಣೆಯಾಗಿದ್ದಾಳೆ ಅನ್ನೋ ದೂರು ಬಂದಾಗ ನಿರ್ಲಕ್ಷ್ಯ ನೀವು ತೋರಿದ್ದು ನಿಜವೇ ಆದಲ್ಲಿ ಆ ಸ್ಥಾನಕ್ಕೆ ನೀವು ಅನ್ಫಿಟ್ಟು. ಮಕ್ಕಳನ್ನ ಕಳೆದುಕೊಂಡವರ ನೋವು ಮಕ್ಕಳನ್ನ ಕಳೆದುಕೊಂಡವರಿಗೆ ಮಾತ ಗೊತ್ತರಯ್ಯ. ಹೆಗಲ ಮೇಲೆ 2 ಸ್ಟಾರ್ ಇದೆ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ತೋರಿಸ್ಬೇಕು ಅಂತೇನು ಇಲ್ಲ. ನಿಮ್ಮ ದಾರ್ಷ್ಟ್ಯಕ್ಕೆ ಇವತ್ತು ಹೆಣ್ಣು ಮಗಳೊಬ್ಬಳು ಸಾವನ್ನಪ್ಪಿರೋದು. ಕೊಡೇಕಲ್ನ ಗ್ರಾಮಸ್ಥರು ಆ ಹೆತ್ತು ತಾಯಂದಿರ ಮುಖಗಳನ್ನು ನೋಡಿ. ಮಗಳಿಲ್ಲದ ಭುಜದೆತ್ತರಕ್ಕೆ ಬೆಳೆದಿರೋ ಮಗಳು 17 ವರ್ಷ ಬೆವರನ್ನ ರಕ್ತವಾಗಿಸಿ ದುಡಿದ ಆ ಪುಣ್ಯಾತ್ಮನಿಗೆ ಕೊಟ್ಟಂತಹ ಪೊಲೀಸರು ಉತ್ತರ ಏನು ಗೊತ್ತಾ? ಹುಡುಕಣ. ಮಗಳು ಕಾಣುತ್ತಿಲ್ಲ, ಎಲ್ಲೋಗಿದ್ದಾಳೆ, ಕೊಲೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರ ಆಕ್ರಂದನದ ಮಾತು ಕೇಳಿಸ್ಕೊಂಡು ಬನ್ನಿ. ನಮ್ಮೂರಾಗಿಂತ ಘಟನೆ ಯಾವಾಗ ಆಗಿಲ್ಲ. ಬಂದಾರ ಬಂದು ಈಗ PSI ಅಂತೂ ಕೇರ್ಲೆಸ್ ಮಾಡ್ಯಾನ. ಈಗ ಅವರೇ ತಗೊಂತೀನಿ ಅಂತಾರೆ CPR. ಈಗ ತಗೊಂಡು 21 ತಾರೀಕಿಗೆ ಹುಡುಗಿ ಕಾಣೆಯಾಗೈತೆ. ಒಮ್ಮೆ ಡೆಡ್ ಬಾಡಿ ಸಿಕ್ಕೈತೆ. ಇದುವರೆಗೆ ನ್ಯಾಯ ಸಿಕ್ಕಿಲ್ಲ. ಆದಷ್ಟು ಚುರುಕುಗೊಳಿಸ್ಬೇಕು ನ್ಯಾಯ. ಆಕೆ ಯಾವಾಗ ಹೋದ್ಲು ಮನೆಗೆ ಬಿಟ್ಟು? 21 ತಾರೀಕಿಗೆ ಅಮಾವಾಸ್ಯೆ ದಿವಸ. ಟೈಮಿಂಗ್ 6:30 ಹಾಂ ಓದಕ್ಕೆ ಅವ್ರಿಗಾದ್ರೂ ಏನಿಲ್ಲ ಇದುವರೆಗೆ ಏನಿಲ್ಲ. ಒಮ್ಮೆ ಡೆಡ್ ಬಾಡಿ ಸಿಕ್ಕೈತೆ ಲಾಸ್ಟ್. ಪೊಲೀಸರು ತಾಕ ಹೋದ್ರೆ ಏನಂದಾರ ಅವ್ರು? ಪೊಲೀಸರು ತಾಕವಾದಾಗ ತನಿಖೆ ಮಾಡ್ತೀವಿ, ಹಂಗಂದ್ರೆ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಕಳಿಸ್ಯಾರ. ಆದರೆ ಇದುವರೆಗೆ ಏನಿಲ್ಲ, ಸುಳ್ಳು ಸಿಕ್ಕಿಲ್ಲ. ತನಿಖೆ ಇದು. ಹಾಂ ನಿಮ್ಗೇನು ಅನಿಸುತ್ತೆ ಮಗಳು ಹೋಗಿದ್ದಾಳ? ಮಗಳು ನಮ್ಗೆ ಸಂಶಯ ಸಂಶಯ ಐತೆ. ಮತ್ತು ಮಾಡಿದ ಸಂಶಯ ಅನಿಸುತ್ತೆ ನಮಗೆ, ಶಕ್ಕಿತ. ಅದನ್ನು ಕ್ಲಿಯರ್ ಮಾಡ್ಬೇಕು. ಯಾರ ಮ್ಯಾಗಾರ ಅನುಮಾನ ಅದನ್ನು? ಯಾರ ಮ್ಯಾಗ ಅನುಮಾನಕ್ಕಿಂತ ಅದು ನಮ್ಗೆ ಇನ್ನವರೆಗೆ ಗೊತ್ತಾಗವದು. ಅಲ್ಲ ಹೆಸರು ಏನಾರ ಅವರು? ಹೆಸರು ಅನ್ನಕನ ಅದು ರೆಕಾರ್ಡ್ನಾಗ ಅದಾವ ಮಾತಾಡಿದ್ದು. ಹಾಂ ಮಾತಾಡಿದ ರೆಕಾರ್ಡ್ ಅದಾವ.
ಪಾಂಡೆ ಮತ್ತು ಗಂಗಾವತಿ ಪಾಂಡೆ ಅನ್ನೋವಂಥ ಇನ್ನೊಂದು ಹೆಸರು ಅದಾವ ಒಂದು ಫೋನ್ ಹಚ್ಚಿದಾರ ಅಂತ ಹೇಳ್ಯಾರ. ಹಾಂ, ಅದನ್ನು ಸ್ವಲ್ಪ ಚುರುಕು ಎನ್ಕ್ವೈರಿ ಮಾಡ್ಬೇಕು. ಇನ್ನೂವರೆಗಾದ್ರೂ ಏನೂ ಪತ್ತೆ ಆಗಿಲ್ಲ. ಪತ್ತೆ ಆಗಿಲ್ಲ. ಆದಷ್ಟು ಜಲ್ದಿ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಕ್ಲಿಯರ್ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.